ಲಿಂಗಾಯ ನಮಃ. ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಲಕಲ್ ಇದರ ಪರಮ ಪೂಜ್ಯರೂ ಆಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಗುರುಮಹಾಂತ ಸ್ವಾಮಿಗಳ ಅಡಿದಾವರೆಗಳಿಗೆ ಹಣೆಮಣಿದು, ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಶಿರೂರಿನ ಸ್ವಾಮೀಜಿಯವರಲ್ಲಿ ಪಾದಾರವಿಂದಗಳಿಗೆ ಹಣೆಮಣಿದು, ದೊಡ್ಡ ಅಜ್ಜರ ಅಂತರಾತ್ಮಕ್ಕೆ ನಮಿಸುತ್ತಾ, ವೇದಿಕೆ ಮೇಲೆ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂಥ ಎಲ್ಲ ಆತ್ಮೀಯ ಗೌರವಾನ್ವಿತರೆ, ದಾಸೋಹವನ್ನು ಕೈಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿ. 655ನೇ ಮಾಸಿಕ ಶಿವಾನುಭವ, ಸಣ್ಣದಲ್ಲ ಇದು. 655 ಮಾಸಗಳನ್ನು ಗತಿಸಿ ನಿತ್ಯ ನಿರಂತರವಾದಂತಹ ಒಂದು ದಾಸೋಹವನ್ನು, ಜ್ಞಾನ ದಾಸೋಹ ಮತ್ತು ಎಲ್ಲರಿಗೂ ಸಹ ಶರಣ ಪರಂಪರೆಯ ವಿಚಾರಧಾರೆಗಳನ್ನು ಈ ನಾಡಿನೊಳಗಡೆ ಅತ್ಯಂತ ಗಟ್ಟಿಯಾಗಿ ಯಾವುದಾದ್ರೂ ಮಠ ಬಸವ ತತ್ವವನ್ನು ತಿಳಿಸ್ತಾ ಇದೆ ಅಂತಂದರೆ ಅದು ಇಳಕಲ್ ಮಠ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದರೆ ನಾವು ಬಸವ ತತ್ವವನ್ನು, ಬಸವ ವಚನಕಾರರ ವಿಚಾರಗಳನ್ನು ಮಾತನಾಡೋದಕ್ಕೆ ಪ್ರೇರಕ ಶಕ್ತಿನೇ ಈ ಮಠದ ಪರಂಪರೆ, ಇಲ್ಲಿರುವಂಥ ಅಜ್ಜರ ಒಂದು ಆಶೀರ್ವಾದ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಜ್ಜರು ನನಗೆ ಕಲ್ಯಾಣದ ಶರಣರು ವಿಜ್ಞಾನಿಗಳು ಅನ್ನುವಂಥ ಒಂದು ವಿಷಯದ ಮೇಲೆ ಮಾತಾಡೋದಕ್ಕೆ ಹೇಳಿಕೊಂಡಾಗ, ಇಲ್ಲಿವರೆಗೂ ನಾವು ಶರಣರು ಅಂತಂದರೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ಕೊಂಡಿರುವಂಥ ಅನುಭಾವಿಗಳು ಅನ್ನುವಂಥ ವಿಚಾರವನ್ನು ಮಾತ್ರ ಅಂದ್ಕೊಂಡಿದ್ದೀವಿ. ಆದರೆ ವಚನಗಳನ್ನು ಹಳಕಟ್ಟಿಯವರು ನಮಗೇನು ಕೊಟ್ಟರಲ್ಲ, ಆ ವಚನಗಳನ್ನು ನೋಡ್ತಾ ಬಂದಾಗ ನಮಗೆ ಗೊತ್ತಾಯಿತು, ವಚನಗಳೊಳಗಡೆ ಕೇವಲ ಆಧ್ಯಾತ್ಮಿಕ ವಿಚಾರಗಳಿಲ್ಲ, ಅದರೊಳಗಡೆ ವೈಜ್ಞಾನಿಕ ವಿಚಾರಗಳದಾವು ಅಂತೇಳಿ. ಎಷ್ಟು ವಿಜ್ಞಾನಕ್ಕೆ ಮತ್ತು ಶರಣರಿಗೆ ಅನ್ಯೋನ್ಯಭಾವ ಸಂಬಂಧ ಐತೆ ಅಂದರೆ, ವಿಜ್ಞಾನ ಅಂದರೆ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು. ಯಾವುದನ್ನು ಪ್ರಶ್ನೆ ಮಾಡಲಾರ್ದನ್ನ ಪರಂಪರೆ ಅಂತ ಒಪ್ಕೊಳ್ತೀವಲ್ಲ ಅದು ಶಾಸ್ತ್ರ. ಯಾವುದು ಪ್ರಶ್ನೆ ಮಾಡಿ ಸತ್ಯ ಅಂತ ಅಂದಮೇಲೆ ಒಪ್ಕೊಳ್ತೀವಲ್ಲ ಅದು ವಿಜ್ಞಾನ. ಇದು ಶಾಸ್ತ್ರ ಮತ್ತು ವಿಜ್ಞಾನ ಇವೆರಡೂ ಸಹ ವಿರುದ್ಧಾರ್ಥಕ ಪದಗಳು ಅನ್ನುವ ರೀತಿ ಒಳಗಡೆ ನಮ್ಮ ಆಧ್ಯಾತ್ಮಿಕ ಪರಂಪರೆ ಒಳಗೆ ಬೆಳ್ಕೊಂಡು ಬಂದಿತ್ತು. ಪ್ರಶ್ನೆ ಮಾಡಲಾರ್ದ ಹೇಗದಾಗ ಒಪ್ಕೋಬೇಕು. ನೀವು ಅಂತಿರ್ತೀರಿ ನೋಡಿ, ಇದನ್ನ ಯಾಕೆ ಮಾಡಬೇಕು, ಲಗ್ನದಾಗ ಇದನ್ನ ಯಾಕೆ ಮಾಡಬೇಕು, ಹಿಂಗೆ ಯಾಕೆ ಮಾಡಬೇಕು, ಅದು ಸುಮ್ಮನೆ ಶಾಸ್ತ್ರಕ್ಕೆ ಮಾಡಬೇಕು, ಸುಮ್ಮನೆ ಮಾಡಬೇಕು, ಕೇಳೋಂಗಿಲ್ಲ, ಅದು ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡೋದು ವಿಜ್ಞಾನ ಆಗಿತ್ತಲ್ಲ, ದುರಂತ ನೋಡ್ರಿ ಹೇಗಾಗಿತ್ತು ಅಂದರೆ, ವಿಜ್ಞಾನಕ್ಕೆ ಶಾಸ್ತ್ರ ಸೇರಿಸ್ಬಿಟ್ಟಿದ್ರು. ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಈ ಶಾಸ್ತ್ರ ಅನ್ನೋದನ್ನು ತೆಗೆದು ಪ್ರಶ್ನೆ ಮಾಡೋದಕ್ಕೆ ವಿಜ್ಞಾನ ಅಂತ ಒಪ್ಕೊಂಡೇವಲ್ಲ. ಇದನ್ನು ನಮ್ಮ ಬಸವಣ್ಣವರು 900 ವರ್ಷಗಳ ಹಿಂದೆ ಈ ವಚನ ಸಾಹಿತ್ಯ ಅಥವಾ ಬಸವ ಧರ್ಮ ಹುಟ್ಟು ಹಾಕೋದಕ್ಕೆ ಕಾರಣ ಆಗಿದ್ದೇ ಪ್ರಶ್ನೆ. ಅವ್ರು ಬಾಲ್ಯದಲ್ಲಿ ಮಾಡಿದಂಥ ಮೊದಲ ಪ್ರಶ್ನೆ ಯಾವುದು ಅಂದರೆ, ಅಕ್ಕನಿಗಿಲ್ಲದ ಜನಿವಾರ ನನಗೆ ಯಾಕೆ, ಅಕ್ಕನಿಗೆ ಜನಿವಾರ ಯಾಕೆ ಹಾಕಲಿಲ್ಲ. ನೋಡ್ರಿ, ಪ್ರಶ್ನೆ ಮಾಡಿದ್ರು ಅವರು. ಅಲ್ಲೇ ವಿಜ್ಞಾನ ಹುಟ್ಕೊಳ್ತು ಅಂತ ಹೇಳಿ ನಾವು ಗುರುತಿಸ್ಬೋದು. ವಚನಕಾರರು ವಿಜ್ಞಾನ ಹುಟ್ಟಿದೆ ಅಲ್ಲಿ. ಎಷ್ಟು ರೀತಿಯಾದಂಥ ವಚನಗಳನ್ನು ನೀವು ನೋಡ್ತಾ ಬಂದ್ರಿ, ಎಲ್ಲವೂ ಸಹ ಪ್ರಶ್ನಾರ್ಥಕವಾದಂಥ ವಿಚಾರಗಳೇ ಅಲ್ಲಿ ಎದ್ದು ಕಾಣಿಸ್ತಾವೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ಎತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಅಲ್ಲಿ ಕ್ವಶನ್ ಮಾಡಿದ್ರು ಅವರು.
ಪ್ರತಿ ವಚನಗಳು ಸಹ ಪ್ರಶ್ನೆ ಮಾಡ್ತಾ ಹುಟ್ಕೊಂಡು ಅಂಥದ್ದು. ಏನನ್ನು ಪ್ರಶ್ನೆ ಮಾಡಿದರು? ಮೌಢ್ಯತೆಯನ್ನು ಪ್ರಶ್ನೆ ಮಾಡಿದರು, ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡಿದರು. ಹಾಗಾಗಿ ಶರಣರು ಅಂತಂದ ತಕ್ಷಣ ಪ್ರಶ್ನೆ ಮಾಡಿ ಒಪ್ಕೊಂಡಿರೋದ್ರಿಂದ ಅವರು ವಿಜ್ಞಾನಿಗಳೇ. ಶರಣರನ್ನು ವಿಜ್ಞಾನಿಗಳು ಅಲ್ಲ ಅಂತ ಅನ್ನೋದಕ್ಕೆ ಸಾಧ್ಯವಿಲ್ಲ. ಅವರು ಎಷ್ಟೆಷ್ಟು ಪ್ರಶ್ನೆ ಮಾಡ್ತಾ ಹೋದರು ಅಂತಂದರೆ, ಈ ಪ್ರಶ್ನೆ ಮಾಡಿದಾಗಲೇ ಈ ಸೃಷ್ಟಿಯೊಳಗಿರುವಂಥ ನಿಗೂಢತೆ ಬಿಚ್ಕೊಳ್ತಾ ಇತ್ತು. ಯಾವಾಗ ಮನುಷ್ಯ ಪ್ರಶ್ನೆ ಮಾಡಿದಾಗ ನಾಗರಿಕತೆಯನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇತ್ತು. ಕಾಡು ಮನುಷ್ಯನ ಮೊದಲನೇ ಪ್ರಶ್ನೆ, ಸೂರ್ಯ ಪೂರ್ವಕ್ಕೆ ಯಾಕೆ ಹುಟ್ತಾನೆ? ಹುಟ್ಟುವತ್ತನೇ ಕೆಂಪು ಯಾಕಿರ್ತಾನೆ? ಮಳೆ ಎಲ್ಲಿಂದ ಬರ್ತದೆ? ಮೇಲು ಒಗದ ಹಣ್ಣು ತೆಳಗೆ ಯಾಕೆ ಬೀಳ್ತದೆ? ಎರಡು ಮರಗಳ ಘರ್ಷಣೆ ಆದರೆ ಬೆಂಕಿ ಯಾಕೆ ಹುಡ್ತದೆ? ಚಕ್ರದ ಮೇಲೆ ಹೋದರೆ ವೇಗ ಯಾಕೆ ಹೆಚ್ಚಾಕತ್ತಿ? ಇವೆಲ್ಲ ಪ್ರಶ್ನೆಗಳು ಮಾಡ್ತಾ ಹೋದಾಗೇ ವಾನರ ಇದ್ದಂಥವನು ಮನುಷ್ಯ ಆಗೋದಕ್ಕೆ ಸಾಧ್ಯತೆ ಆಯಿತು. ಈ ಪ್ರಶ್ನೆ ಮಾಡುವುದನ್ನು ಕೆಲವು ಹಂತದೊಳಗೆ ನಿಲ್ಲಿಸಿಬಿಟ್ಟಿದ್ರು. ಯಾವಾಗ ಪ್ರಶ್ನೆ ಮಾಡೋದು ಮನುಷ್ಯ ನಿಲ್ಲಿಸ್ತಾನೆ, ಅವನಿಗೆ ಏನಾಗ್ತದಪ್ಪ ಅಂದರೆ ಬೌದ್ಧಿಕ ವಿಕಾಸ ಬೆಳೆಯೋದಿಲ್ಲ. ಬೌದ್ಧಿಕ ವಿಕಾಸ ಬೆಳೆಯದೇ ಇರುವ ಹಾಗೆ ಕೆಲವೊಂದಿಷ್ಟು ವ್ಯವಸ್ಥಿತವಾಗಿ ಮನುಷ್ಯನ ಒಂದು ಬೌದ್ಧಿಕ ವಿಚಾರಗಳನ್ನು ಕೆಲವು ಜನರು ಹಿಡಿತಕ್ಕಿಟ್ಕೊಂಡು ಪ್ರಶ್ನೆ ಮಾಡಲಾರ್ದೇ ಅವ್ರ ಮೇಲೆ ಮೌಢ್ಯತೆಯನ್ನು, ಮೂಢನಂಬಿಕೆಯನ್ನು ತುಂಬಿಕೊಂಡ್ರು. ಇದೇ ಸತ್ಯ ಅಂತ ಹೇಳಿಬಿಟ್ರು. ಹಾಗಾಗಿ ಪ್ರಶ್ನೆ ಮಾಡುವಂಥ ಸ್ಕಿಲ್ಲೇ ಹೋಗ್ಬಿಟ್ಟಿತ್ತು. ನೋಡ್ರಿ, ಮುಗ್ಧ ಮಗು ಎಷ್ಟು ಪ್ರಶ್ನೆ ಮಾಡ್ತೈತಪ್ಪ ಅಂತಂದ್ರೆ ಅದ್ರ ಪ್ರಶ್ನೆಗೆ ನಮಗೆ ಉತ್ತರ ಕೊಡೋಕ್ಕಾಗಲ್ಲ. ಆ ಉತ್ತರ ಕೊಡ್ತಾ ಹೋದರೆ ಅವನಿಗೆ ಆಟೋಮೆಟಿಕ್ಕಾಗಿ ವೈಚಾರಿಕತೆ, ವೈಜ್ಞಾನಿಕತೆ ಬೆಳಿತೈತಿ. ಹೀಗೆ ಶರಣರು ಈ ವಾತಾವರಣವನ್ನು ಕಲ್ಯಾಣದೊಳಗೆ ನಿರ್ಮಿಸಿದರು. ಪ್ರಶ್ನೆ ಮಾಡುವಂಥ ವಾತಾವರಣವನ್ನು, ಕೇಳುವಂಥ ವಾತಾವರಣ. ಹಾಗಾಗಿ ಎಲ್ಲಿವರೆಗೆ ಪ್ರಶ್ನೆ ಮಾಡಿದರು ಅಂದರೆ 12ನೇ ಶತಮಾನದೊಳಗಿರುವಂಥ ದಾರ್ಶನಿಕರ ಮೂಲ ಪ್ರಶ್ನೆ ಯಾವುದಂದರೆ, ನಾನು ಯಾರು? ಇಲ್ಲಿ ನನ್ನೊಳಗಿರುವಂಥ ಆತ್ಮ ಎಲ್ಲಿಂದ ಬರ್ತೈತಿ? ಸಾವಿನ ನಂತರ ಏನಾಗ್ತೈತಿ? ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ಯಾವುದು? ಒಂದು ಬೀಜ ಬೆಳೆದು ಮರ ಆಗಬೇಕಾದ್ರೆ ಆ ಬೀಜಕ್ಕೆ ಮರ ಆಗುವಂಥ ಶಕ್ತಿ ತುಂಬಿದವರು ಯಾರು? ಈ ಭೂಮಿ ಸುತ್ತೈತಂದ್ರೆ ಈ ಸುತ್ತುವಂಥ ಕೆಲಸ ಕೊಟ್ಟವ್ರು ಯಾರು? ಭೂಮಿ ಸುತ್ತುವಂಥ ಮಾಡಿದವ್ರು ಯಾರು? ಹೀಗೆ ಹಲವಾರು ಪ್ರಶ್ನೆಗಳು 12ನೇ ಶತಮಾನದ ಶರಣರ ತಲೆಯೊಳಗಡೆ ಹುಟ್ಟಿಕೊಂಡಾಗ ಅವರೇ ಅದಕ್ಕೆ ಉತ್ತರ ಕಂಡುಕೊಂಡ್ರು. ಎಷ್ಟು ಅರ್ಥಗರ್ಭಿತವಾದಂಥ ಉತ್ತರ ಅವರು ಕಂಡುಕೊಂಡ್ರು ಅಂದರೆ ವಚನದಾಗ ಹೇಳ್ತಾ ಬಂದರು. ಬರ್ತಾ ಅವ್ರಿಗೆ ಅನಿಸ್ತು, ಇಲ್ಲಿವರೆಗೆ ನಾವು ತಿಳ್ಕೊಂಡಿರುವಂಥದ್ದು ಎಲ್ಲವೂ ಸಹ ಮೌಢ್ಯತೆಯಲ್ಲಿ ಕೂಡೈತಿ ಅಂತ ತಿಳ್ಕೊಂಡು ಅವಾಗಲೇ ವೈಚಾರಿಕವಾಗಿರುವಂಥ ಒಂದು ಧರ್ಮ ಸ್ಥಾಪನೆ ಮಾಡಿದರು. ಹಾಗಾಗಿ ಲಿಂಗಾಯತ ಅನ್ನುವಂಥದ್ದು ಅತ್ಯಂತ ಜಗತ್ತಿನಲ್ಲಿರುವಂಥ ವೈಚಾರಿಕತೆ ಮತ್ತು ವಿಜ್ಞಾನವನ್ನು ಮೂಡಿಸ್ಕೊಂಡಿರುವಂಥ ಏಕೈಕ ಧರ್ಮ ಅದು ಲಿಂಗಾಯತ ಧರ್ಮ. ಹಾಗಾಗಿ ನಾವು ಲಿಂಗಾಯತ ಅಂತ ಅನಿಸ್ಕೊಳ್ಳುವಂಥವ್ರು ಯಾವುದನ್ನೇ ಪ್ರಶ್ನೆ ಮಾಡದೆ ಒಪ್ಕೊಳ್ಳೇಬಾರ್ದು. ಕರೆ ಹೇಳ್ತಾರೆ ಅವರು, ಗುರು ಆದರೂ ಸಹ ಪ್ರಶ್ನೆ ಮಾಡಿ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ರೀತಿಯಾದಂಥ ಪ್ರಶ್ನಿಸುವ ಸ್ವಾತಂತ್ರ್ಯ ಏನದಲ್ಲ ಬೇರೆ ಧರ್ಮದೊಳಗಿಲ್ಲ. ಎಲ್ಲವನ್ನು ಮುಕ್ತವಾಗಿಟ್ಕೊಂಡು ಪ್ರಶ್ನೆ ಮಾಡುವಂಥ ಒಂದು ಏಕೈಕ ಧರ್ಮ ಐತೆ ಅನ್ನೋದು ಜಗತ್ತಿಗೆ ತೋರಿಸೋದ್ರಾಗ ನಾವು ವಿಫಲರಾಗಿ. ಹಾಗಾಗಿ ವಚನಕಾರರನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಮತ್ತು ವೈಚಾರಿಕ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಸಮಗ್ರವಾದಂಥ ಶರಣರು ನಮಗೆ ಪರಿಚಯ ಆಗ್ತಾರೆ. ಅವರು ಮಾಡಿರುವಂಥ ಕೆಲವೊಂದಿಷ್ಟು ವೈಜ್ಞಾನಿಕ ಚಿಂತನೆಗಳನ್ನು ಇವತ್ತು ತಮ್ಮ ಎದುರಿಗೆ ನಾನಿಲ್ಲಿ ಹಂಚ್ಕೊಳ್ತೀನಿ. ಇಲ್ಲಿ ನಾನು ಬಂದ ತಕ್ಷಣ ನನಗೆ ಅನಿಸ್ತು, ಮಹಾಂತ ದರ್ಶನ ಅಂತ ಇಲ್ಲಿ ಅಜ್ಜರು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ದೊಡ್ಡ ಅಜ್ಜರ್ದೆಲ್ಲ ಬಳಸಿರುವಂಥ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಈ ಮಹಾಂತ ಶಬ್ದದ ಅರ್ಥ ಏನು? ವಚನಕಾರರೊಳಗೆ ಈ ಬಗ್ಗೆ ಸಾಕಷ್ಟು ವಿಚಾರಗಳು ಬದವು. ಅನಂತ ಅಂದರೆ ಏನು? ಇನ್ಫೈನೈಟ್ ಅಂದರೆ ಏನು? ಈ ವಿಶ್ವ ಅನ್ನುವಂಥದ್ದು ಏನದಲ್ಲ, ಇದು ಫೈನೈಟ್ ಆಗಿಲ್ಲ, ಅದು ಇನ್ಫೈನೈಟ್ ಆಗಿದೆ. ನಾವು ವಾಸಿಸ್ತಾ ಇರುವಂತಹ ಭೂಮಿ ಆಗಿರ್ಬೋದು, ನಮ್ಮ ಭೂಮಿಯನ್ನು ಒಳಗೊಂಡಿರುವಂತಹ ಒಂದು ಸೌರಮಂಡಲ ಆಗಿರ್ಬೋದು, ಇಂಥ ಬಿಲಿಯನ್ ಗಟ್ಟಲೆ ಸೂರ್ಯನನ್ನು ಒಳಗೊಂಡಿರುವಂಥ ಒಂದು ಗ್ಯಾಲಾಕ್ಸಿ ಆಗಿರ್ಬೋದು, ಇಂಥ ಬಿಲಿಯನ್ ಗ್ಯಾಲಾಕ್ಸಿಗಳನ್ನು ಒಳಗೊಂಡಿರುವಂಥ ಒಂದು ಸಮೂಹ ಏನದಲ್ಲ, ಇದು ಅನಂತವಾಗಿದೆ. ಇದಕ್ಕೆ ಲಿಮಿಟ್ ಇಲ್ಲ. ಇದು ಇಷ್ಟು ವಾಸ್ಟ್ ಆಗಿರುವಂಥ ಈ ಅನಂತದ ಅದು ಮಿತಿಗೆ ಸಿಕ್ಕಿಲ್ಲ. ಅದನ್ನೇ ಶರಣರು ಬಯಲು ಅಂತ ಕರೆದರು.
ಅದನ್ನು ಅಖಂಡ ಅಂತ ಕರೀತಾರೆ. ಅಂದರೆ ಖಂಡ ತುಂಡಿ ತುಂಡಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಶ್ವ ಏನು ವ್ಯಾಪಿಸಿತಲ್ಲ, ಇದರೊಳಗಡೆ ಇರುವಂಥ ಈ ಶಕ್ತಿ ಏನದಲ್ಲ, ಈ ಜಾಗತಿಕ ಶಕ್ತಿ ಅಂತ ಕರೀತಾರೆ. ಅದಕ್ಕೆ ನಮ್ಮ ಶರಣರು ಲಿಂಗ ಅಂತ ಕರೆದಿದ್ದಾರೆ. ಹೇಳ್ತೀನಿ ಮುಂದುಗಡೆ. ಈ ಸೃಷ್ಟಿಯೊಳಗಿರುವಂಥ ಈ ಶಕ್ತಿ ಏನದಲ್ಲ, ಈ ಲಿಂಗ ಅಂತ ಕರಿತೀವಲ್ಲ, ಅದನ್ನು ಶರಣರು ಮಹಾಲಿಂಗ ಅಂತ ಕರೆದ್ರು. ಆ ಶಕ್ತಿನೇ ನಮ್ಮ ಒಳಗಡೆ ಅದ. ಟೋಟಲಿ ಲಿಂಗಾಯತ ಫಿಲಾಸಫಿ ಒಳಗಿರುವಂಥ ಮೇನ್ ಕಾನ್ಸೆಪ್ಟ್ ಅಂದರೆ ಇದೆ. ಅಂಗ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಅಂಗದೊಳಗಿರುವಂಥ ಶಕ್ತಿನೇ ಲಿಂಗದೊಳಗದ, ಲಿಂಗದೊಳಗಿರೋ ಶಕ್ತಿನೇ ಅಂಗದೊಳಗದ. ನೀರೂ ಸಹ ಲಿಂಗ ಆಗಬಹುದು. ಆ ಕಾರಣಕ್ಕಾಗಿ ಶರಣರು ಪ್ರತಿಯೊಬ್ಬರನ್ನೂ ಸಹ ಲಿಂಗ ಸ್ವರೂಪಿಗಳೇ ಅಂತ ಕಂಡ್ರು. ಬಟ್ ನಮಗೆ ನಮ್ಮೊಳಗಡೆ ಇರುವಂಥ ಆ ಚೇತನ, ಆ ಶಕ್ತಿ ಬಗ್ಗೆ ನಮ್ಗೆ ಅರಿವಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನೊಳಗಿರುವ ಲಿಂಗದವರನ್ನ ತಾವು ಅರಿತಿಲ್ಲ ಅಂತೇಳಿ. ನಮ್ಮೊಳಗೆ ಅಂಥ ಒಂದು ಶಕ್ತಿ ಅದ ರೀ. ಎಷ್ಟು ಪವರ್ಫುಲ್ ನಮ್ಮ ಹತ್ರ ಇರುವಂಥ ಶಕ್ತಿ ಅಂತಂದರೆ, ಈ ಸೃಷ್ಟಿ ಒಳಗಡೆ ಒಂದು ಹೇಳಿದ್ನಲ್ಲ, ಒಂದು ಬೀಜ ಮೊಳಕೆ ಒಡೆದು ಮರ ಆಗ್ತದೆ. ಮರ ಆಗಿ ಮತ್ತೆ ತನ್ನೊಳಗಡೆ ಫಲ ಕೊಟ್ಟು ಬೀಜ ಸೃಷ್ಟಿ ಮಾಡಿ ಮರ ನಾಶವಂತೆ. ಮತ್ತೆ ಆ ಬೀಜ ಭೂಮಿಗೆ ಬೀಳ್ತದೆ, ಮತ್ತೆ ಮರ ಆಗ್ತದೆ, ಮತ್ತೆ ತನ್ನ ಫಲ ತಗೋತೈತಿ, ಮತ್ತೆ ಬೀಜ ತಗೋತೈತಿ, ಮತ್ತೆ ನಾಶ ಆಗ್ತೈತಿ. ಹೀಗಾಗಿ ಈ ಶಕ್ತಿ ಅನ್ನುವಂಥದ್ದು ಏನದಲ್ಲ, ಇದು ಸೈಕ್ಲಿಕ್ ಆಗಿರ್ತದೆ, ಯಾವುದು ನಾಶ ಹೊಂದೋದಿಲ್ಲ. ಇದು ಮರಕ್ಕೆ ಏನು ಅಪ್ಲೈ ಆಗ್ತೈತಿ ಅದು ನಮಗೂ ಅಪ್ಲೈ ಆಗ್ತೈತಿ. ನಾವೇನು ಇಲ್ಲಿ ಭೂಮಿ ಮೇಲೆ ಬಂದೀವಲ್ಲ, ಇದು ಫೈನಲ್ ಅಲ್ಲ. ನಾವು ಒಂದು ಬೀಜ ಇದ್ದಾಗೆ, ನಾವು ಒಂದು ಮರ ಇದ್ದಾಗೆ. ನಾವು ಮತ್ತೊಂದು ಬೀಜವನ್ನು ಅಂದರೆ ನಮ್ಮ ಮಕ್ಕಳ ಸೃಷ್ಟಿ ಮಾಡ್ತೀವಿ. ನಮಗೊಂದು ಲಿಮಿಟೇಷನ್ ಅದ, ನಾವು ಅಳೆದು ಹೋಗ್ತೀವಿ, ಅಳೆದು ಮತ್ತೆ ಅವ್ರ ರೂಪದಾಗ ಬರ್ತೀವಿ. ಅದು ಮತ್ತೆ ಇದು ಸೈಕಲ್ ಇರ್ತೈತಿ. ಇದಕ್ಕೆ ಇದಕ್ಕೆ ಸಂಸಾರ ಅಂತ ಇರ್ತಾರೆ. ಇದು ಸೈಕ್ಲಿಕ್ಕಾಗಿ ಇರುವಂಥದ್ದೇ. ಇದು ವಚನಕಾರರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರಪ್ಪ ಅಂತಂದ್ರೆ, ಬಂದೆ ಬಂದೆ ಭಾರತ ಭವನಗಳಿಗೆ ಬಂದೆ, ಲಕ್ಷದ ಮೇಲೆ ಎಷ್ಟೋ ಸಾವಿರಾರು ಇದನ್ನು ನಾನು ರಿಪಿಟೇಷನ್ ಮಾಡಿ ಬಂದೆ ಅಂತ ಹೇಳ್ತಾರಲ್ಲ, ಇದು ಸತ್ಯ ಅನ್ನುವಂಥದ್ದು ಇವತ್ತು ವಿಜ್ಞಾನ ಪ್ರೂವ್ ಆಗ್ತಾಯಿದೆ. ಹಾಗಾಗಿ ನಾವ್ಯಾರೂ ಸಾವುವಂಥವರಲ್ಲ. ಅದಕ್ಕೆ ಎಮ್ಮವರಿಗೆ ಸಾವಿಲ್ಲ, ಸಾವೆಂಬುದು ಸಯವಲ್ಲ ಅಂತಲೇ ವಚನಕಾರ ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕು, ವಚನಕಾರರು ಕೊಟ್ಟಂಥ ವಿಚಾರಗಳೇನದವಲ್ಲ, ಈ ಸೃಷ್ಟಿಯೊಳಗಿರುವಂಥ ಆ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ಏನದಲ್ಲ, ಅದ್ರದ್ದು ಪಾರ್ಟ್ ಅಂದ್ಕೊಳ್ರಿ, ಅದ್ರದ್ದು ನಾವು ಭಾಗ ಅಂದ್ಕೊಳ್ರಿ, ನಮ್ಮೊಳಗಡೆನೂ ಅದೇ. ಇದನ್ನು ತಿಳಿಸ್ಕೊಡೋದಕ್ಕೆ ಇಲ್ಲಿವರೆಗೆ ಕ್ಲಾಸಿಕಲ್ ಫಿಸಿಕ್ಸ್ ನಮಗೆ ಸಹಾಯ ಮಾಡ್ತಿತ್ತು. ಏನು ಹೇಳ್ತಿತ್ತು ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ, ಇಲ್ಲಿರುವಂಥವು ಎಲ್ಲವೂ ಸಹ, ನಮ್ಮ ಕಣ್ಣಿಗೆ ಕಾಣುವಂಥವು ಎಲ್ಲವೂ ಸಹ ಅಣುಗಳಿಂದ ಆಗಿದೆ. ಎಲ್ಲವೂ ಅಣುಗಳಿಂದ ಆಗಿದೆ. ನೀವು ಕೂತಿರುವಂಥ ಕುರ್ಚಿ ಆಗಿರ್ಬೋದು, ಇಲ್ಲಿರುವಂಥ ಕೆಬ್ಬಣದ ಡಯಾಸ್ ಆಗಿರ್ಬೋದು, ನಾನು ಮಾತಾಡ್ತಿರೋಂಥ ಮೈಕ್ ಆಗಿರ್ಬೋದು, ಇವೆಲ್ಲವೂ ಸಹ ಅಣುಗಳಿಂದ ಆಗಿದೆ. ಈ ಅಣುಗಳು ಸಂಯೋಜನೆ ಆಧಾರದ ಮೇಲೆ ಅವು ಘನನೋ ದ್ರವನೋ ಅನಿಲೋ ಅಂತ ಆಗ್ತದೆ. ಎಲ್ಲಿ ಒತ್ತೊತ್ತಾಗಿ ಇರ್ತದಲ್ಲ ಅದು ಘನ ಇರ್ತದೆ, ಎಲ್ಲಿ ಲೂಸ್ ಇರ್ತದಲ್ಲ ಅದು ದ್ರವ ಆಗಿರ್ತದೆ, ಇನ್ನೊಂದಷ್ಟು ಬಿಡಿ ಆಗಿದ್ದಾಗ ಅದು ಗ್ಯಾಸ್ ಫಾರ್ಮ್ನಲ್ಲಿ ಇರ್ತದೆ. ಇಷ್ಟು ಕ್ಲಾಸಿಕಲ್ ಫಿಸಿಕ್ಸ್ ಹೇಳಿತ್ತು. ಐನ್ಸ್ಟೈನ್ವರೆಗೂ ಸಹ, ನ್ಯೂಟನ್ನಿಂದ ಹಿಡ್ಕೊಂಡು ಐನ್ಸ್ಟೈನ್ವರೆಗೂ ಸಹ ಈ ಸಿದ್ಧಾಂತವನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ. ಇಲ್ಲಿರುವಂಥ ಎಲ್ಲವೂ ಸಹ ಒಂದು ಯಾವುದೋ ಒಂದು ಫಿಸಿಕಲ್ ಎನರ್ಜಿಗೆ ಒಳಪಟ್ಟೆ ಇದು ನಡೀತೈತಿ. ಇವತ್ತು ಒಂದು ವಜ್ರ ಆಗಬೇಕಾದ್ರೆ ಅದರದ್ದು ಒಂದು ಫೋರ್ಸಬಲ್ ಆಗಿರ್ತೈತಿ. ವಜ್ರ ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು, ಒಂದು ಕಲ್ಲಿದ್ದಲಾಗಿರ್ಬೋದು, ಇವೆಲ್ಲ ಒಂದೇ ಮೂಲ ವಸ್ತುಗಳಿಂದ ಆಗಿರುವಂಥದ್ದು. ಸಂದರ್ಭಕ್ಕೆ ತಕ್ಕಂಗೆ ಬೇರೆ ಬೇರೆ ಆಗಿದ್ದಾವಂತೆ. ಹೀಗೆ ಇದು ಕ್ಲಾಸಿಕಲ್ ಫಿಸಿಕ್ಸು ಅಣುವನ್ನು ಒಳಗಡೆ ನೋಡ್ತಾ ಹೋದಾಗೆ ಪರಮಾಣು ಅದರೊಳಗಡೆ ಸೆಂಟ್ರದಲ್ಲಿ ನ್ಯೂಕ್ಲಿಯಸ್ಸು, ಪ್ರೋಟಾನ್, ನ್ಯೂಟ್ರಾನ್, ಸುತ್ತ ಎಲೆಕ್ಟ್ರಾನ್ ಅದಾವ ಅಂತ ಹೇಳಿ ಸ್ಟಾಪ್ ಆಗಿಬಿಡುತ್ತೆ. ಅದು ಆದ ನಂತರ ಬಂತು ನೋಡ್ರಿ 20ನೇ ಶತಮಾನದಾಗ ಕ್ವಾಂಟಮ್ ಫಿಸಿಕ್ಸ್ ಅಂತ ಬಂತು. ಕ್ವಾಂಟಮ್ ಫಿಸಿಕ್ಸ್ ಬಂದು ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳನ್ನು ಇನ್ನೂ ಒಳಗೆ ಹೋಗಿ ನೋಡ್ತು. ಅದರೊಳಗೆ ಇನ್ನೂ ಏನದ ಅಂತ ನೋಡ್ತಾ ಹೋದಾಗ ಕ್ವಾರ್ಕ್ಸು ಅದು ಮತ್ತು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬರ್ತಾವೆ. ಅದ್ರೊಳಗಡೆ ಏನೈತೆ ಅಂತ ನೋಡಿದಾಗ ಏನೂ ಇಲ್ಲ, ಎಲ್ಲವೂ ಖಾಲಿ, ಬಯಲು, ಏನೇನೂ ಇಲ್ಲ. ಈಗ ನಾನು ಇದು ಒಂದು ಯಾವುದೋ ಒಂದು ವಸ್ತು ನಿಮ್ಗೆ ತೋರಿಸಿದೆ ಅಂದರೆ ಇದು ಘನರೂಪ ಐತಪ್ಪ ಅಂದ್ರೆ ಇದರ ಅಂತರಂಗದೊಳಗೆ ಬಯಲೇ ಇದೆ.
ಖಾಲಿನೇ ಇದೆ. ಆದರೆ ಅಲ್ಲಿರುವಂಥ ಖಾಲಿ ಕೇವಲ ಖಾಲಿ ಅಲ್ಲ, ಅದು ಎಲ್ಲ ಪ್ರಪಂಚದೊಳಗೆ ನಡೆಸ್ತಾ ಇರುವಂಥ ಆ ಏನು ಜಾಗತಿಕ ಶಕ್ತಿ ಅಂತಿಲ್ಲ, ಅಲ್ಲಿ ಶಕ್ತಿಯ ಒಂದು ಅಂಶ ಅದರೊಳಗೆ ಅಡಗೈತಿ. ಎಷ್ಟು ಪ್ರಮಾಣದಾಗ ಐತಿ ಅಂದರೆ, ಒಂದು ಪರಮಾಣುವಿನ ಶಕ್ತಿಯನ್ನು ನಾವು ಗಮನಿಸಿದ್ರೆ ನೀವೆಲ್ಲ, ಎರಡನೇ ಮಹಾಯುದ್ಧದ ಹಿರೋಶಿಮಾ ನಾಗಾಸಾಕಿ ಒಳಗೆ ಆಗಿರುವಂಥ ಒಂದು ಬಾಂಬು ಇಲ್ಲಿವರೆಗೂ ಸಹ ಅಲ್ಲಿ ಇನ್ನೂ ಬೆಳೆಯೋದಕ್ಕಾಗಿರುವ ಮಟ್ಟಕ್ಕೆ ಭೂಮಿಯನ್ನು ಸುಟ್ಟಾಕಿ ಲಕ್ಷಗಟ್ಟಲೆ ಜನ ಸತ್ತು ಹೋಗ್ಬಿಟ್ರು ಬರೀ ಒಂದು ಪರಮಾಣು ಬಾಂಬಿನಿಂದ. ಅಂಥ ಶಕ್ತಿ ಒಂದು ಅಣುವಿನೊಳಗಡೆ ಐತೆ ಅಂತೇಳಿ ಕ್ವಾಂಟಮ್ ಫಿಸಿಕ್ಸ್ ಹೇಳಿತಲ್ಲ, ಇದನ್ನೇ 12ನೇ ಶತಮಾನದಾಗ ಶರಣರು ಹೇಳಿದರು, ಆ ಶಕ್ತಿನೇ ದೇವರು. ದೇವರು ಅಂದರೆ ಯಾವುದೇ ವಸ್ತು ರೂಪದಲ್ಲಿ, ವ್ಯಕ್ತಿ ರೂಪದಲ್ಲಿ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಫಸ್ಟ್ ಆಫ್ ಆಲ್, ದೇವರು ಅಂತಂದರೆ ಶಕ್ತಿ. ಆ ಶಕ್ತಿಗೆ ಯಾವುದೇ ಅವಯವಗಳಿಲ್ಲ. ಅದಕ್ಕೆ ಅವರು ನಿರಾಳ, ನಿರಂಜನ ಇಂಥ ಶಬ್ದ ಬಳಸ್ಯಾರ ಅವರು ಶರಣರು. ಆ ಶಬ್ದ ಬಳಸ್ಯಾರ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅವಯವಗಳಿಲ್ಲ, ನಿರವಯವ, ನಿರಾಳ, ನಿರಂಜನ. ನೋಡ್ರಿ, ಶಬ್ದದ ಅರ್ಥದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಅಂಥದ್ದು ಎನರ್ಜಿನೇ ದೇವರು. ಅದಕ್ಕೆ ಲಿಂಗ ಅಂತ ಕರೆದ್ರು. ಅಂಥ ಅವಯವಗಳಿಲ್ಲದ ಶಕ್ತಿ ಏನದಲ್ಲ, ಅದು ಇಡೀ ಜಗತ್ತನ್ನೇ ಕಂಟ್ರೋಲ್ ಇಟ್ಟುಕೊಂಡಿದೆ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಯೂನಿವರ್ಸ್. ಅದ್ರ ಸಲುವಾಗಿ ನಮ್ಮನ್ನು ಸಹ ಅದು ಕಂಟ್ರೋಲ್ ಮಾಡ್ತೈತಿ. ಹಾಗಾಗಿ ನನ್ನೊಳಗಡೆ ಅದು ಐತೆ ಅಂತ ತಿಳ್ಕೊಂಡು ಶರಣರಂದರು, ನನ್ನೊಳಗಡೆ ಇರುವಂಥದ್ದು ಪ್ರಾಣಲಿಂಗ, ಅಲ್ಲಿರುವಂಥದ್ದು ಮಹಾಲಿಂಗ. ಈ ಪ್ರಾಣಲಿಂಗವನ್ನು ಮಹಾಲಿಂಗದ ಜೊತೆಗೆ ಬೆಸೆಯೋದಕ್ಕೆ ಒಂದು ಸಾಧನ ಬೇಕಾಗಿತ್ತು. ಬಸವಣ್ಣವರು ಅವಾಗ ಏನು ಮಾಡಿದ್ರಪ್ಪ ಅಂದ್ರೆ ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗ ಅಷ್ಟು ಸಾಮಾನ್ಯ ಅಲ್ಲರದು. ಆ ಮಹಾಲಿಂಗದ ಜೊತೆಗೆ ಈ ಪ್ರಾಣಲಿಂಗ ಬೆಸೆಯೋದಕ್ಕೆ ಸಾಧನವಾಗಿ ಬಂದಂಥ ಇಷ್ಟಲಿಂಗವನ್ನು ನಾವು ಅರಿಲಾರ್ದಕ್ಕೆ ನಾವೇನಾಗ್ಬಿಟ್ಟಿವಿ, ಮಾನವರಾಗಿ. ಅರಿತರೆ ಅರಿದಡೆ ಶರಣ, ಮರದಡೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಆ ಶಬ್ದದ ಅರ್ಥ ಏನ್ರದು ಇದೆ. ಮಹಾಲಿಂಗದ ಜೊತೆಗೆ ಇಷ್ಟಲಿಂಗ ಸಂಬಂಧ ಬೆಳೆಸುವಂಥ ಒಂದು ಕೊಂಡಿಯಾಗಿತ್ತು. ಹಾಗಾಗಿ ಅಷ್ಟು ಡೀಪಾಗಿ ಹೋಗಿ ನೋಡಿದ್ರಲ್ಲ, ಅದು ವಾಸ್ಟ್ ಆಗಿರುವಂಥ ಒಂದು ಅನಂತವಾಗಿರುವಂಥದ್ದು. ಒಂದು ಅಣುವಿನೊಳಗೂ ಅನಂತ ಆಗಿದೆ, ಬ್ರಹ್ಮಾಂಡನೂ ಅನಂತವಾಗೈತಿ. ಅದಕ್ಕೆ ಹೇಳ್ತಾ ಇದ್ರು ಅವರು ಸಿದ್ದರಾಮೇಶ್ವರರು, ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆದೇವ, ನೀವಿಲ್ಲದೆ ಎಡೆಯುಂಟೆ. ನೋಡ್ರಿ, ಈ ರೀತಿ ಆದಂತಹ ವಿಚಾರಗಳನ್ನು 12ನೇ ಶತಮಾನದಾಗ ಹೇಳಿದ್ರು ಸರ್. ಈ ಅನಂತವಾಗಿರುವಂಥದ್ದು ಅಂದ್ರೆ ಲಿಮಿಟ್ಲೆಸ್. ಅದನ್ನೇ ಬಸವನವರು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ, ಅಗೋಚರ ಶಬ್ದಗಳು ನೋಡ್ರಿ ಹೆಂಗೆ ಬಳಸಿದ್ರು. ಅಗಮ್ಯ ನಮ್ಮ ಗಮನಕ್ಕೆ ಇದಕ್ಕದಷ್ಟು ದೊಡ್ಡದೈತಿ. ಅಗೋಚರ ನೋಡ್ತೀನಿ ಅಂದ್ರೆ ಕಾಣಿಸಲ್ಲ. ಅಪ್ರತಿಮ ಮತ್ತೊಂದನ್ನು ಅದ್ರ ಕಂಪೇರ್ ಮಾಡೋಕ್ಕಾಗಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇಡೀ ಆ ಬ್ರಹ್ಮಾಂಡದ ಒಂದು ಮಿನಿಯೇಚರ್. ಇವು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫಸ್ಟ್ಗೆ ಅದೊಂದು ಬ್ಲೂ ಪ್ರಿಂಟ್ ಹಾಕೊಂಡು ಮಿನಿಯೇಚರ್ ಮಾಡ್ತಾರೆ, ಸಣ್ಣ ಪ್ರತಿಮೆ ಮಾಡಿರ್ತಾರೆ. ಹಂಗೆ ಬಂದು ನನ್ನ ಕೈಯೊಳಗಿದ್ದೀಯ ಅಂತ ಹೇಳ್ತಾರೆ. ಇಂಥ ಅನಂತವಾಗಿರುವಂಥದ್ದನ್ನು ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತೈತಿ ಮಲ್ಟಿ ಯೂನಿವರ್ಸ್ ಥಿಯರಿ ಅಂತ ಹೇಳಿ. ಇದು ಒಂದೇ ಇಲ್ಲ, ಇಂಥವು ಎಷ್ಟೋ ಲೆಕ್ಕ ಸಿಗದಾಗಿರುವಷ್ಟು ಅಂತದಾವು. ಅಂಥದ್ರೊಳಗೆ ದೊಡ್ಡದು ಅದು ಮಹಾ ಅಂತ ಕರೀತಾರೆ. ಅನಂತ, ಮಹಾ ಅಂತ, ಅದೇ ಮಹಾಂತ ಅಂತ ಶಬ್ದದ ಅರ್ಥ. ಅಂಥದ್ರ ಮ್ಯಾಲೆ ಯಾರು ವಿಜಯ ಸಾಧಿಸ್ಯಾರಲ್ಲ ಅವರು ವಿಜಯ ಮಹಾಂತ. ನೋಡ್ರಿ, ವಿಜಯ ಮಹಾಂತ ಶಬ್ದದ ಅರ್ಥ ಸಾಂಗಲ್ಲ ಅದು. ಇಷ್ಟು ವಿಶಾಲವಾಗಿರುವಂಥ ಬ್ರಹ್ಮಾಂಡದ ಚೇತನವೇ ವಿಜಯ ಮಹಾಂತ. ಅಂಥ ಮಠದೊಳಗಡೆ ನಿಂತುಕೊಂಡು ವಿಜ್ಞಾನದ ಬಗ್ಗೆ ವಚನಕಾರರು ಕಂಡುಕೊಂಡಿದ್ರೆ ಹೇಳೋದು ಅಂತಂದ್ರೆ ಅಷ್ಟು ಸರಳಲ್ಲ. ಅವ್ರ ಹೆಸರಿನೊಳಗೆ ವಿಜ್ಞಾನ ಅಷ್ಟು ವಾಸ್ಟಾಗಿ ಅಡಗಿರುವಂಥದ್ದು ಅದು. ಅದನ್ನು ಅರಿತುಕೊಂಡಂಥವ್ರಿಗೆ ಸಂತ ಅಂತ ಕರೀತಾರೆ. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಇದೇ ದಿವ್ಯತೆ. ಇದು ವಿಜ್ಞಾನ ಇವತ್ತಿಷ್ಟು ದೊಡ್ಡದೈತಿ ಅಂತ ಹೇಳೋದನ್ನು ನಮ್ಮ ಶರಣರು ಇಷ್ಟಲಿಂಗದಾಗ ಅದನ್ನು ಕಂಡುಕೊಂಡ್ಬಿಟ್ಟಿದ್ರು. ಹಾಗಾಗಿ ಶರಣರ ವೈಜ್ಞಾನಿಕ ವಿಚಾರಗಳು ಅಂತಂದರೆ ಅವು ಯಾವುವು ಕಾಲ್ಪನಿಕವಾದಂತಹ ವಚನಗಳಲ್ಲ, ಅರಿತು ನುಡಿದಿರುವಂಥ ವಚನಗಳು. ಅವನ್ನು ನಾವು
ತಿಳ್ಕೊಳ್ದೆ ಹೋದ್ರೆ ನಾ ಹೇಳ್ತಾರಲ್ಲ, ನಾವು ವಚನಕಾರರ ಎಲ್ಲ ವಚನಗಳು ವಿಜ್ಞಾನ ವಚನಗಳೇ, ಬಟ್ ನಾವು ನೋಡೋದು ಬೇರೆಯಿಂದ ನೋಡಿದ್ವಿ ಅಷ್ಟೇ. ಅಲ್ಲಂ ಪ್ರಭುಗಳು ಹೇಳ್ತಾರೆ ನೋಡ್ರಿ, ಲಿಂಗ ಅಂದ್ರೆ ಏನು, ಈ ಅನಂತದ ಬಗ್ಗೆ ನಾನು ಇವತ್ತೇನು ಮಾತಾಡಕತ್ತೀನಲ್ಲ ಇದನ್ನೇ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಏನು ಹೇಳ್ತಾರೆ? ಊರೊಳಗೊಬ್ಬ ದೇವ, ಮಡುವಿನೊಳಗೊಬ್ಬ ದೇವ, ಅಡವಿಯೊಳಗೊಬ್ಬ ದೇವ, ಮಡಿಲೊಬ್ಬ ದೇವ, ನೀರು ನೀರು ಕೂಡಿ, ಡಿಫ್ರೆನ್ಸ್ ಬೈಫರ್ಕೇಷನ್ ಮಾಡೋಕ್ಕಾಗಲ್ಲ, ಕೂಡಿದು ಒಬ್ಬ, ಬಯಲು ಬಯಲ ಕೂಡಿ. ನಾನು ಇಲ್ಲಿವರೆಗೆ ಏನು ಹೇಳಿದ್ದೀನಿ ನಿಮ್ಗೆ ಈ ಕಾಸ್ಮಾಲಜಿ ಬಗ್ಗೆ, ಅದನ್ನೇ ಇಲ್ಲಿ ಅಲ್ಲಂ ಪ್ರಭು ಹೇಳ್ತಾರೆ. ನೀರು ನೀರು ಕೂಡಿ, ಬಯಲು ಬಯಲು ಕೂಡಿ, ನರನೆಂಬ ದೇವ, ನರನೆಂಬ ದೇವ ತಾ ನಿರಾಳವೋ. ನಾವೇನು ತಿಳ್ಕೊಂಡಿವಿ, ನಾವು ಫಿಸಿಕಲ್ ಬಾಡಿ ಅಷ್ಟೇ ತಿಳ್ಕೊಂಡಿವಲ್ಲ, ಅಲ್ಲಲ್ಲ, ನಮ್ಮೊಳಗಡೆ ಇರುವಂಥ ಶಕ್ತಿನ ಹೇಳಿದ ನಾನು, ಅನಂತದಲ್ಲಿರುವಂಥ ಆ ಮಹಾಶಕ್ತಿ ನಮ್ಮೊಳಗಡೆ ಇದೆ. ಅದನ್ನೇ ಅಲ್ಲಂ ಪ್ರಭು ಹೇಳ್ತಾರೆ, ನರನೆಂಬ ದೇವ ತಾ ನಿರಾಳವೋ, ಲಿಂಗವೆಂಬುದೊಂದು ಅನಂತದ ಹೆಸರು, ಗುಹೇಶ್ವರನೆಂಬುದು ಅದೇನೋ. ನೋಡ್ರಿ, ಅವರಷ್ಟು ಫಸ್ಟ್ ಒಂದು ಲೈನ್ದಾಗ ಹೇಳ್ಬಿಟ್ರೆ, ಲಿಂಗವೆಂಬುದೊಂದು ಅನಂತದ ಹೆಸರು. ಈ ಅಲ್ಲಂ ಪ್ರಭು ಹೀಗೆ ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ಅವರು ಜಗದಗಲ ಮುಗುಲ ಅಗಮ್ಯ ಅಗೋಚರ ಲಿಂಗ ಅಂತ ಹೇಳ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಶರಣರು ಕಂಡುಕೊಂಡಿರುವಂಥ ಈ ಲಿಂಗ ಹೇಗಿತ್ತು,